ಹೇ ಸೀತಾರಾಮ್ ಪ್ರಿಯ ವೀಕ್ಷಕರೇ ನಮಸ್ಕಾರ. ನಾನು ಗೋಕಾಕ್ ಪರಿಸರದ ಜಾನಪದ ರಂಗಭೂಮಿ ಕಲಾವಿದ ಸಾಹಿತಿ ಈಶ್ವರಚಂದ್ರ ಬೆಟಗೇರಿ. ನಾನು ಸಂಪಾದನೆ ಮಾಡಿರುವಂಥ ಈ ಶ್ರೀ ಕೃಷ್ಣ ಪಾರಿಜಾತ ರಂಗಪ್ರಯೋಗವನ್ನು ತಮ್ಮ ಮುಂದೆ ವಾಚನ ಮಾಡ್ತಾ ಬಂದಿದ್ದೀನಿ. ಇಲ್ಲಿ ವಿಶೇಷವಾಗಿ ಕೃಷ್ಣ ಪರಮಾತ್ಮ ತಾನು ಮತ್ತು ರಾಧಾಳ ಒಂದು ಸಂಬಂಧವನ್ನು ಕೊರವಂಜಿ ರೂಪದಲ್ಲಿ ಹೇಳ್ತಾ ಬಂದಿದ್ದಾನೆ. ಯಾಕಂದರೆ ಮಾಯವಾದ ಕೃಷ್ಣ ಈಗ ಕೊರವಂಜಿಯಾಗಿ ನಮ್ಮ ಮುಂದೆ ಇದ್ದಾನೆ. ಕೊರವಂಜಿಯಾಗಿ ತನ್ನ ಲೀಲೆಗಳನ್ನು ಹೇಳ್ತಾ ಇರುವುದನ್ನು ನಾನಿಲ್ಲಿ ಪ್ರಸ್ತಾಪ ಮಾಡ್ತಾ ಬಂದಿದ್ದೀನಿ. ಈಗ ರಾಧಾ ಇಂಥ ದೇವತಾ ಸ್ವರೂಪ ಕೃಷ್ಣನೊಂದಿಗೆ ಸದಾಕಾಲ ಇದ್ದವಳು. ಅವಳು ಹಾಲು ಮೊಸರು ವ್ಯಾಪಾರ ಯಾಕೆ ಮಾಡಲಿಕ್ಕೆ ಬಂದಿದ್ದಳು ಅಂತೇಳಿ ದೂತಿ ಪ್ರಶ್ನೆ ಕೇಳಿದಾಳೆ. ನೋಡ್ದೂತೆ ರಾಧಾ ಹಾಲ ಮೊಸರ ಬೆನ್ನಿನ ಯಾಕೆ ವ್ಯಾಪಾರ ಮಾಡ್ತಿದ್ಳು ಅಂತ ಕೇಳಿದಲ್ಲ. ಹೌದು ಕೊರಂದಿ. ನೋಡ್ದೂತೆ ಪರಮಾತ್ಮ ಇರುವುದಿಲ್ಲಿ ಕ್ಷೀರಸಾಗರದೊಳಗೆ, ಅಂದ್ರೆ ಅದು ಜ್ಞಾನ ಸಮುದ್ರ ಅಂತ. ಇಲ್ಲಿ ಸಾತ್ವಿಕ ರಾಜಸ ತಾಮಸ ಗುಣಾದಿಗಳಿಂದ ಸೇರಿ ಭಗವಂತನೊಳಗೆ ಎಲ್ಲರೂ ಲೀನ ಆಗಬೇಕನ್ನೋದು ರಾಧಾಳ ಆಸೆ ಐತಿ. ಲೋಕದಾಗ ಒಂದೊಂದು ಮನೆ ಜನ ಇರ್ತಾರೇನೋ ಇಲ್ಲ. ಹೆಂಗೆ ಕೆಲ ಮಂದಿ ಸಾತ್ವಿಕ ಇರ್ತಾರೆ, ಕೆಲವು ಮಂದಿ ರಾಜಸ ಭಕ್ತಿ ಇರ್ತಾರೆ, ಕೆಲವು ಮಂದಿ ತಾಮಸ ಭಕ್ತಿ ಇರ್ತಾರೆ. ಹೀಗೆ ಎಲ್ಲರೂ ಇದ್ದರೂ ಕೂಡ ಇವರೆಲ್ಲರೂ ಪರಮಾತ್ಮನಲ್ಲೇ ಲಯ ಆಗಬೇಕಾಗೈತೆ. ಯಾಕಂದರೆ ಎಲ್ಲರೂ ಬಂದದ್ದಿಲ್ಲೇ ಪರಮಾತ್ಮನಿಂದ ಬಂದರು ಮತ್ತು ಹೋಗಿ ಪರಮಾತ್ಮನನ್ನು ಕೂಡಬೇಕಾಗ್ತದೆ. ಕೂಡಬೇಕಾದ್ರೆ ಅದಕ್ಕೆ ಬೇಳೆ ಬೇಕಾಗ್ತದಲ್ಲ. ಹೌದು, ಅದಕ್ಕಾಗಿ ಲೀಲೆಗಳನ್ನು ಮಾಡಬೇಕಾಗ್ತದೆ. ಸರ್ವರಿಗೂ ಸವಿಯಾಗಿ ಸಿಗುವಂಥ ಭಕ್ತಿ ಎನ್ನುವಂಥ ಮಜ್ಜಿಗೆ ತಯಾರು ಮಾಡಿ ಅಜಮಾಸ್ ನೋಡಿ ಭಕ್ತರಿಗೆಲ್ಲ ಕೊಟ್ಟು ಎಲ್ಲರನ್ನು ಉದ್ಧಾರ ಮಾಡಬೇಕಾಗೈತಿ. ಅದು ಹೆಂಗಂತಂದ್ರೆ ನೋಡು, ರಾಧಾ ಮೊದಲು ಸ್ಥಿರ ಬುದ್ಧಿ ಎನ್ನುವಂಥ ಒಂದು ಕಂಬವನ್ನು ನಿಲ್ಲಿಸಿ ಗುರುಧ್ಯಾನ ಅನ್ನುವಂಥ ಸಿಂಬೆಯನ್ನು ಇಟ್ಟು ಕರ್ಣೇಂದ್ರಿಯಗಳೆಂಬ ಹಗ್ಗಗಳನ್ನು ಕಟ್ಟಿ ಕ್ರಾಮ ಕೂದಾದಿಗಳೆಂಬ ದುರ್ಗಣಗಳನ್ನು ಓಡಿಸಿ ಈ ದೇಹವೆಂಬ ಪಂಚಭೂತಾತ್ಮಕ ಪಾತ್ರೆಯಲ್ಲಿ ಮನಸ್ಸೆಂಬ ಕೊಡಗೋಲನ್ನು ಇರಿಸಿ ಅದರಲ್ಲಿ ಅನುಭವ ಎಂಬ ಮೊಸರನ್ನು ತುಂಬಿ ಭಕ್ತಿ ಎನ್ನುವಂಥ ಹಗ್ಗವನ್ನು ವಿನಯ ವೈರಾಗ್ಯಗಳೆಂಬ ಕೈಯಲ್ಲಿ ಹಿಡಿದು ಪರಮಾತ್ಮನಾದ ಅನ್ನುವಂಥ ಶಬ್ದವಾಗುವಂತೆ ಪ್ರಕಾಶ ಎಂಬ ಸಣ್ಣ ಹನಿ ಸೂಚಿಸುವಂತೆ ಅರಿವು ಮರಿವುಗಳೆಂಬ ಎಡಸುತ್ತು ಬಲಸುತ್ತುಗಳನ್ನು ತಿಕ್ಕುತ್ತಾ ಆ ಕಡೆಗಳ ಜಗ್ಗುತ್ತಾ ಅಜ್ಞಾನ ಎಂಬಂಥ ಸವತಿಯನ್ನು ಲೆಕ್ಕಿಸದೆ ಸಂಶಯ ಎಂಬಂಥ ಗಂಟೆಗಳನ್ನೆಲ್ಲ ಒಡೆದು ಶ್ರೇಯಸ್ಸ ಎನ್ನುವಂಥ ನೊರೆಬರಗು ಹೇಳುವಂತೆ ಮೊದಲು ಮಥನ ಮಾಡಬೇಕು, ಅಂದರೆ ಕಡಿಬೇಕಂತ. ಕಡ್ದಾಗ ಏನಾಗ್ತದೆ ಕೊರಲಿ ಪೃಥ್ವಿ ಫಲಪ್ರಾಪ್ತಿಯ ಮಾರ್ಗ ಅಂತ. ಯಾವಾಗ ನಾವು ಕಡಿತೀವಿ ಆವಾಗ ನೋಡು ಬೆನ್ನೆ ಬರ್ತದೆ. ಈ ಸಮಯದಲ್ಲಿ ಕೆಟ್ಟ ನಡತೆ ಎಂಬಂಥ ನೊಣವನ್ನು ಹಾರಿಸಿಬಿಡಬೇಕು. ಪರಿಶುದ್ಧ ಭಾವದಿಂದ ಸ್ವಯಂ ಪರಮಾತ್ಮನೇ ಅಂತ ಅರಿಬೇಕು. ಇದುವೇ ತ್ವಮ್ಮಸಿ ಅಂದರೆ ತತ್ವಮ್ಮಸಿ. ಆ ಪರಮಾತ್ಮನೇ ನಾನು ನೀನು ಅನ್ನುವಂಥ ಭೇದಿಲ್ಲ. ಆ ಪರಮಾತ್ಮನೇ ನಾನು ಅಂತ ರಾಧಾಕೃಷ್ಣ ಒಂದೇ ಅನ್ನುವಂಥ ಭಾವ ಅಲ್ಲಿ ಮೂಡಿ ಬರ್ತದೆ. ಹಿಂಗೆ ಕೊರಂಜಿ ಮುಂದೇನಾಗ್ತವ ಕೃತಿ ಹುಟ್ಟಿ ಬಂದಂಥ ಈ ಜನ್ಮ ಸಾರ್ಥಕ ಆಗಬೇಕಾಗಿದೆ. ಅದಕ್ಕೆ ಈ ಮೊದಲು ಎಂತ ಇದು ದೇಹ ಅನ್ನುವಂಥ ಇದು ಮಡಕೆ ಒಳನ ಸದ್ಭಾವದಿಂದ ಕೈ ಕುಲಿಸಿ ಸುಜ್ಞಾನದಿಂದ ಪರಾತ್ಮ ಅಂತ ಬೆಣ್ಣೆ ತೆಗೆದು ಸ್ಥಿರಮುಕ್ತಿ ಅನ್ನುವಂಥ ತುಪ್ಪಾಕಾಶಿ ಯಾರು ಈ ಕೃಷ್ಣ ಪರಮಾತ್ಮನ ಸಾಕ್ಷಾತ್ಕಾರ ಬಯಸ್ತಾರೋ ಅವರಿಗೆ ಸತ್ಸಂಗ ರೂಪದಲ್ಲಿ ಊಟ ಮಾಡಿಸ್ಬೇಕಾಗ್ತೈತಿ. ಇದು ರಾಧಾಳ ಮೂಲ ಉದ್ದೇಶ ಆಗಿತ್ತು. ಅದಕ್ಕೆ ಅವಳು ಏನು ಮಾಡೋದಂದ್ರೆ ತಲೆ ಮೇಲೆ ಹಾಲು ಮೊಸರ ಬೆಣ್ಣೆ ಜೊತೆಗೆ ಮಜ್ಜಿಗೆ ಸಹಿತ ತಗೊಂಡು ಬಂದು ಎಲ್ಲರಿಗೂ ಉಣಿಸಿ ಎಲ್ಲರನ್ನು ಮುಕ್ತರನ್ನಾಗಿ ಮಾಡಿದಾಳೆ. ನೋಡ್ದು ಚೀತಲ ಈಗಾದ್ರೆ ಹೌದು ಕೊರಜಿ, ನನಗೆ ನಿನ್ನ ಮಾತು ಕೇಳಿ ಮೃಷ್ಟಾನ್ನ ಊಟ ಮಾಡಿದಂಗೆ ಆತು ಬಿಡುವ. ಇದೆಲ್ಲ ಕೃಷ್ಣ ಪರಮಾತ್ಮನ ಲೀಲ. ಎಷ್ಟು ಕೇಳಿದ್ರೂ ಮತ್ತನ್ನ ಕೇಳಬೇಕು ಅನಿಸುತ್ತೆ ನನಗೆ. ಕೇಳುವಾಗ ಹಸುವ ನೀರಡಿಕೆ ಸಹಿತ ಹಾರಿ ಹೋಗ್ತಾವೆ ನೋಡು ಕೊರಂಜಿ. ಮಲಿ ಕೂಸಿದ್ದಾಗ ಎಂತೆಂಥ ಲೀಲಾ ಮಾಡಿದಾನೆ ಪರಮಾತ್ಮ. ಕೊರಂಜಿ ಪರಮಾತ್ಮನಿಗೆ ಯಾರ್ಯಾರು ಮಲಿ ಕುಡಿಸ್ಯಾರು ಅವರು ಭಾಗ್ಯವಂತರೇ ಹೌದಲ್ಲ. ಅಲ್ಲ, ಪರಮಾತ್ಮನ ಸನ್ನಿಧಾನದೊಳಗೆ ಇರೋರನ್ನ ಪುಣ್ಯವಂತರು. ಮುಂದಾಕಿ ಪರಮಾತ್ಮನಾಗ ಮೊಲೆ ಕುಡಿಸುವಂಥ ಭಾಗ್ಯ ಸಿಕ್ಕದ ಅವರಷ್ಟು ಪುಣ್ಯವಂತರು ಮತ್ತೆ ಯಾರ್ದಾರ ದೂತೆ. ಅದನ್ನವ ನನಗಟ್ಟ ತಿಳಿಯೋಂಗೆ ಹೇಳಲ್ಲ. ನೋಡು, ಯಶೋಧ ತಾಯಿ ಬಾಲಗೋಪಾಲನ ತೊಡೆ ಮೇಲೆ ಸಹಜ ಕುಂಟಿಸಿಕೊಂಡು ಆ ಬಾಲನ ಭಾರವನ್ನು ಹೊರಲಾರದೆ ಕೆಳಗೆ
ನೆಲದ ಮೇಲೆ ಕುಳ್ಳಿಸಿ ಬ್ರಹ್ಮಾಂಡದ ಬಾರ ಮುದ್ದು ಕೃಷ್ಣ ಅಂತೇಳಿ ಮುಗುಳನ್ನ ಗೊತ್ತ ಮೊಲೆ ಕೊಟ್ಟ ಆತನನ್ನು ಜೋಪಾನ ಮಾಡಿದಾಳೆ. ಅಂಥ ಭಾಗ್ಯ ಯಶೋದ ತಾಯಿ. ಈ ಸಮಯವನ್ನೇ ಕಾಯ್ತು ಕುಳಿತಿದ್ದಂಥ ತೃಣಾವರ್ತನೆಂಬ ರಾಕ್ಷಸ ಗಾಳಿಯ ರೂಪದಿಂದ ಬಂದ ಬಾಲಗೋಪಾಲನ ಗಗನಕ್ಕೆ ಹೋಗ್ಬಿಡ್ತಾನೆ. ಆಗ ಬಾಲಗೋಪಾಲ ಪರಮಾತ್ಮ ಆ ರಾಕ್ಷಸನನ್ನು ಗುದ್ದಿ ಗುದ್ದಿ ಕೊಂದಾಗ ಕೆಳಕ್ಕೆ ಬಿದ್ದ ರಾಕ್ಷಸನ ಎದೆ ಮೇಲೆ ಆಟ ಆಡ್ಕೋತ ಕುಂತಾಗ ತನ್ನ ಮುದ್ದನ್ನು ಏಕಂದ ಇಲ್ಲಿ ಹೋಗಿ ತಿಳ್ಕೊಂಡು ಆತನ್ನು ಎತ್ತಿಕೊಂಡು ಬಂದು ಎದೆಗೆ ಎಪ್ಪಿಕೊಂಡು ಮುದ್ದಾಡಿ ಬಿಟ್ಟಳು ಯಶೋದ ತಾಯಿ. ಮುಂದೆ ಬೆಣ್ಣೆಯನ್ನು ತಿಂದಕ್ಕೆ ಬಾಲಕೃಷ್ಣ ಓಡುವಾಗ ಯಶೋದ ತಾಯಿ ಆತನ ಬೆನ್ನಟ್ಟಿ ಹಿಡ್ಕೊಂಡು ಬಂದು ಅಂಗಳದಲ್ಲಿ ಒಳಕಲ್ಲಿ ಬಿಗಿದು ಒಳಗೆ ಹೋದಾಗ ಒಳಕಲನ್ನು ಎಳ್ಕೋತ ಹೋದ ಕೃಷ್ಣ ಪರಮಾತ್ಮ ಎರಡು ಬನ್ನಿ ಜೋಡಿ ಮರಗಳು ಆಟಾದಾಗ ಎಳೆದ ಬಿಟ್ಟ. ಅಲ್ಲಿ ನಾರದ ಮಣಿಗಳಿಂದ ಶಾಪಗ್ರಸ್ತರ ಅಂತ ನಳಕೂಬೋರ ಮತ್ತು ಮಣಿಗ್ರೀವ ಅನ್ನುವಂಥ ರಾಕ್ಷಸರು ಉದ್ಧಾರವಾಗಿ ಬಿಟ್ಟರು. ಒಂದು ಪರಮಾತ್ಮ ಮಲಿ ಕುಡಿ ಸಂದರ್ಭದೊಳಗಲ್ಲಿ ಎಲ್ಲ ಮಾಡ್ಯಾನಂತ. ಮತ್ತೇನು ಮಾಡ್ಯಾನ ಬಾಲಗೋಪಾಲ ಕೃಷ್ಣ? ಒಮ್ಮೆ ಯಶೋದ ತಾಯಿ ದೊಡ್ಡ ಪಾತ್ರೆ ಒಂದ್ರೊಳಗೆ ಕಾಯಿಸಿದ ಹಾಲನ್ನೆಲ್ಲ ತನ್ನ ಊರಿಗೆ ಬಾಲಗೋಪಾಲರಿಗೆ ಕೃಷ್ಣ ಕುಡಿಯಾಕೆ ಕೊಟ್ಬಿಡ್ತಾನೆ. ಮತ್ತೊಬ್ಬರ ಮನೆಗೆ ಹೋಗಿ ಅಲ್ಲೂ ಹಿಂಗೆ ಹಾಲು ಕುಡಿದು ಮತ್ತೊಬ್ಬರಿಗೆ ಹಾಲು ಕೊಟ್ಟು ಬೆಣ್ಣೆ ತಿಂದು ಗಡಿಗೆ ಎಲ್ಲ ಹೊಡೆದು ಬಂದು ಮಲಗಿಬಿಡ್ತಾನೆ. ಆ ಮನೆ ಸೊಸಿ ಬಾಯಿಗೆ ಬೆಣ್ಣೆ ಒಸಿ ಮಜಾನು ಮಾಡಿರ್ತಾನೆ. ಅತ್ತೆ ಸೊಸಿ ಕೂಡಿ ಇದು ಗೋಪಾಲನ ಕಿತಾಬತಿ ಅಂತ ತಿಳ್ಕೊಂಡು ಬಾಲಕೃಷ್ಣನಂತ ಕರ್ಕೊಂಡು ಬಂದು ಇಬ್ಬರು ಕೂಡಿ ಯಶೋದ ತಾಯಿಗೆ ಹೇಳ್ತಾರೆ, ಈ ಕೃಷ್ಣನ ಕಿತಾಪತಿ ನೋಡಮ್ಮ ಹಿಂಗೆ ಮಾಡಿದಾರಂತಾಗ ಕೃಷ್ಣ ಬಾಯಿ ತೆಗೆದು ತೋರಿಸ್ತಾನೆ, ಅಮ್ಮ ನಾನು ದೇವರಾಣೆ ಬೆಣ್ಣೆ ಕದ್ದಿಲ್ಲಮ್ಮ ಅಂತ ಹೇಳಿದ್ರೆ. ಅಂದರೆ ಬಾಯಿ ತೆರಿ ಅಂತ ಕದರಿಸಿದಾಗ ಕೃಷ್ಣ ಬಾಯಲ್ಲಿ ನೋಡಂತ ಬ್ರಹ್ಮಾಂಡನ ನೋಡ್ತಾರೆ. ಆವಾಗ ಬಾಲಕುಡಿ ಕೃಷ್ಣ ಬಾಯಿಯೊಳಗೆ ಬ್ರಹ್ಮಾಂಡ ತೋರಿಸಿದಂಥ ಒಂದು ಈ ಲೀಲಾ ನೋಡಿ ಎಲ್ಲ ತಾಯಂದರು ಭಾಳ ಧನ್ಯರಾಗ್ತಾರೆ. ಇಂಥ ಬಾಲ್ಯಲ ಪರಮಾತ್ಮ ಮಲಿ ಕುಡಿತನಾಗ ಇಂಥ ಲೀಲಾ ಮಾಡಿದಾರೆ ನೋಡುತ್ತಿ. ಕರೆ ಬಿಡುವ ಯಶೋದ ತಾಯಿ ಆಯ್ತು ಮತ್ತು ಆ ಪೂತನಿ ಅನ್ನಕ್ಕಿದ್ದಳಲ್ಲ ರಾಕ್ಷಸಿ, ಆಕಿ ಮಲಿ ಕೊಡಲ್ಲ ಕೃಷ್ಣ ಹೆಂಗೆ? ಒಳ್ಳೆ ಪ್ರಶ್ನೆ ಕೇಳಿದ್ದುತೆ. ಪೂತನಿ ಅನ್ನುವಂಥ ರಾಕ್ಷಸಿ ಕಂಸನ ಮಾತು ಕೇಳಿ ಗೋಪಾಲ ಅಂತ ಬಾಲಕೃಷ್ಣನ ಕೊಲ್ಲಾಕ ಮಲಿ ಕುಡಿಸ್ಯಾಡ ಕರೆಯದ. ಆದ್ರೆ ಹಾಲು ಕುಡಿಸ್ಲಿಲ್ಲ ನೋಡುತ್ತೆ. ಅಮ್ಮ ಕೊರಾಜಿ ಪೂತನಿ ಮೊದಲು ಯಾರಿದ್ದಳು ಅವಳ ಪೂರ್ಣ ಬರ್ತಾಂತೇನು ಅದೇನಾದ್ರು ಗೊತ್ತೈತೆ ನಿನಗೆ? ನೀ ಕೇಳ್ತೆ ಅಂದ ಕೂಡಲೇ ಹೇಳ್ತೀನಿ ದೂತೆ. ಬಲಿ ಚಕ್ರವರ್ತಿಯ ಗರ್ವಹರಣ ಮಾಡುವುದಕ್ಕಾಗಿ ಪರಮಾತ್ಮ ವಾಮನಾವತಾರ ತಾಳಿ ಆತನ ಅರಮನೆಗೆ ಹೋದಾಗ ಆತನ ಸುಂದರ ರೂಪವನ್ನು ಕಂಡಕ್ಕಂಥ ಬಲಿಚಕ್ರವರ್ತಿಯ ಮಗಳಿವಳು ಯಾರು? ಪೂತನಿ. ಅವಳ ಹೆಸರು ರತ್ನಮಾಲೆ ಅಂತಿದ್ದು. ತನ್ನ ಮನಸ್ಸಿನೊಳಗೆ ಏನಂತಂದ್ರೆ ಅವಳಿಗೆ ಇನ್ನೂ ರಾಜಸ ಬುದ್ಧಿ ಇತ್ತು. ರಾಜಸ ಬುದ್ಧಿ ಅಂದರೆ ಮೊಸರು ನಂಗೆ. ಅವಾಗ ಏನು ಕಲ್ಪನೆ ಮಾಡಲು, ಈಗ ಈ ವಾಮನ ಎಷ್ಟು ಸುಂದರದಾನು, ಇವನು ನನಗೆ ಮಗುವಾಗಿದ್ರೆ ಇವನ ಮಲಿ ಕುಡಿಸ್ತಿದ್ನಿ ಅಂಥೇಳಿ ತನ್ನ ಮನಸ್ಸಿನೊಳಗೆ ಸಂಕಲ್ಪ ಮಾಡಿದ ಕಾರಣ ಇದು ಪರಮಾತ್ಮ ವಾಮನಾವತಾರಿ ಕೃಷ್ಣಕ್ಕೆ ಗೊತ್ತಾಯಿತು. ಅದಕ್ಕೆ ತನ್ನ ತಂದೆಯನ್ನು ವಾಮನ ನಾಶ ಮಾಡಿದಲ್ಲ ಅನ್ನುವಂಥ ಆತಂಕ ರತ್ನಮಾಲೆಗೆ ಆ ರೀತಿ ಮಾನಸಿಕ ಹಿಂಸೆ ಒಳಪಡಿಸಿತ್ತು. ಅದಕ್ಕಾಗಿ ಅವಳು ಮುಂದಿನ ಜನ್ಮದಾಗ ಏನಾಯ್ತಂದ್ರೆ ಪೂತನಿಯಾಗಿ ಹುಟ್ಟಿ ಬಂದಳು. ಪೂತನಿ ಮಲಿ ಕುಡಿಸ್ಬೇಕಾದ್ರೆ ಆಕೆ ಮದುವೆಯಾಗಿ ಹಡೆದಿದ್ದಳು ಅಥವಾ ಹೆಂಗೆ ಆಕೆ ಮಲಿಯೊಳಗೆ ಹಾಲು ಹೆಂಗೆ ಬಂದು ಇಲ್ಲ. ರಕ್ಕಸಿಯಾದ ಪೂತನಿಗೆ ಬೇಕಾದ ರೂಪ ಧಾರಣ ಮಾಡುವಂಥ ಗುಪ್ತಗಾಮಣಿ ಆಶೀರ್ವಾದ ದುರ್ವಾಸಮಣಿಗಳಿಂದ ಇತ್ತು. ಹೀಗಾಗಿ ಅವಳು ಸುಂದರ ಸ್ತ್ರೀಯಾಗಿ ಬಂದು ತನ್ನ ಕುಚರೊಳಗೆ ವಿಷವನ್ನು ತುಂಬಿಕೊಂಡಿದ್ದಳು. ಇದನ್ನರಿತ ಬಾಲಗೋಪಾಲ ಕೃಷ್ಣ ಅವಳ ಮೊಲೆಯನ್ನು ಹೀರಿ ಆ ರಕ್ಕಸಿಯ ರಕ್ತವನ್ನು ಹೀರಿದ್ದರಿಂದ ಅದರೊಳಗೆ ವಿಷ ಅನ್ನೋದು ಮಾರ್ಪಾಟಾಗಿ ರಕ್ತ ಆಯಿತು. ರಕ್ತ ಏನಾಯ್ತಂದ್ರೆ ಅದು ಅಮೃತ ಸಮಾನ ಅಂತ ತಿಳ್ಕೊಂಡು ಪರಮಾತ್ಮ ರಕ್ತವನ್ನು ಹೇರಿಬಿಟ್ಟ. ಹೀಗಾಗಿ ಆ ರಕ್ಕಸಿ ರೂಪದಲ್ಲಿರ್ತಕ್ಕಂಥ ವಾಮನಾವತಾರ ಕಾಲಕ್ಕೆ ಏನು ಸಂಕಲ್ಪ ಮಾಡಿದ್ರಲ್ಲ ರತ್ನಮಾಲಳ ಆಶೆಯನ್ನು ಈಡೇರಿಸಿದ ಕೃಷ್ಣ, ಜೊತೆಗೆ ಅವಳನ್ನು ಉದ್ಧಾರ ಮಾಡಿದನು. ಹಾಕಿಬಿಡು ಮತ್ತಾರು ಕೊಂದ ಬಾಲಗೋಪಾಲ ನೋಡಿದುತ್ತೆ. ಗೋಪಾಲಕರೆಲ್ಲ ಗೋಗಳನ್ನು ಮೆಸ್ಲಿಕ್ಕೆ ಕಾಡಿಗೆ ಹೋದಾಗ ಸತ್ತು ವತ್ಸಾರ ಅನ್ನುವಂಥ ಒಬ್ಬ ದೈತ್ಯ ಸುಂದರವಾದಂಥ ಹೋರಿ ಅಂತ ಬಸವಣ್ಣನ ರೂಪದಿಂದ ಬಂದು ಹೋರಿಯಾಗಿ ಬಂದು ಗೂಳಿಗೆತ್ತಿದ್ದನ್ನು ಎಲ್ಲ ಬಾಲಗೋಪಾಲನ
ಹಿಂಸೆ ಮಾಡಕತ್ತ. ಆವಾಗ ಗೋಪಾಲ ಬಾಲಕೃಷ್ಣ ಹೋರಿ ಕಾಲು ಕಟ್ಟಿ ನೆಲಕ್ಕೆ ಅಪ್ಪಳಿಸ್ಕೊಂಡು ಬಿಟ್ಟಾನ. ಈ ಸಣ್ಣಾಗಿರ್ತಾನೆ. ಬಾಲ್ಯದಲ್ಲಿ ಶಕ್ಟಾಸುರ, ದೇನಕಾಸುರ, ಕೇಶಿ ರಕ್ಕಸ, ಅಜಗರಾಸುರ, ಕಾಳಿ ಮರ್ತನ, ಶಂಖಚೂಡದ ಎತ್ತಿನ ವಧ, ಹಿಂಗೆ ಎಷ್ಟೋ ಲೀಲೆಗಳನ್ನು ಕೃಷ್ಣ ಸಣ್ಣಾಗಿರ್ತಾನೆ ಮಾಡಿದಾನವ. ಇದು ಅಮೋಘವಂತ ಒಂದು ಕಾರ್ಯ. ನೋಡೋ ಬಾಲಕರಿದ್ದಾಗ ದೈತ್ಯನ ಸಂಹಾರ ಮಾಡಿದ ಕೃಷ್ಣ ಪರಮಾತ್ಮ ಭಾಳ ಮಜಬೂತ ಅದನ್ನು ಬಿಡುವ ಅಂತ ಅಲ್ಲದೂತೆ. ಒಬ್ಬ ಗೋಪಿಕನ್ಯಕರು ಅಷ್ಟಲ್ಲ, ಈ ಗೋಪಿಕನ್ಯಕರು ಯಮುನಾ ನದಿಯೊಳಗೆ ಸ್ನಾನ ಮಾಡುವಾಗ ಅವ್ರನ್ನ ನೀರಿನಲ್ಲಿ ಮೈಮಾರ್ತಾ ಆಡ್ತಾವಾಗ ಬಾಲಕೃಷ್ಣ ಸಮಯ ಸಾಯಿಸಿ ಅವ್ರು ಬಿಚ್ಚಿಟ್ಟಂಥ ವಸ್ತ್ರಗಳನ್ನು ತೊಗೊಂಡು ಹೋಗಿ ಕದಂಬ ವೃಕ್ಷದ ಮೇಲೆ ಕುಂದ್ಬಿಡ್ತಾನೆ. ಗೋಪಕನ್ಯಕರು ಸ್ನಾನ ಮಾಡಿ ಬಂದು ಮೇಲೆ ವಸ್ತ್ರಗಳು ನೋಡ್ಬೇಕಂತಂದ್ರೆ ವಸ್ತ್ರಗಳೇ ಇರಲಿಲ್ಲ. ತಮ್ಮ ವಸ್ತುಗಳು ಗೋಪಾಲ ಬಾಲಕೃಷ್ಣ ತೊಗೊಂಡು ಹೋಗಿ ಕದಂಬ ವೃಕ್ಷದ ಮೇಲೆ ಕೂತದನ್ನು ನೋಡಿ ನಾಚಿ ನೀರಾಗಿ ನೀರಿನೊಳಗೆ ಕೂತ್ಕೊಂಡು ಅಂಗಲಾಚಿ ಪರಮಾತ್ಮನ ಪ್ರಾರ್ಥನೆ ಮಾಡ್ತಾಳೆ. ಆವಾಗ ಕೃಷ್ಣನಿಗೆ ಚೆಲ್ಲಾಟ, ಬಾಲಗೋಪಿಯರಿಗೆಲ್ಲ ಸಂಕಟ. ಅದಕ್ಕೆ ಏನಂತಾರೆ, ಬೆಕ್ಕಿಗೆ ಚೆಲ್ಲಾಟ, ಇಲಿಗೆ ಪ್ರಾಣ ಸಂಕಟ ಅಂದಂಗೆ ನೀರಿನಲ್ಲಿ ಜಲಚರ ವೃಕ್ಷಗಳು ಕಡಿದಾಗಲೂ ಕೂಡ ವಸ್ತ್ರ ಕೊಡದಂಥ ಕಾಡಿದ ಕೃಷ್ಣನನ್ನು ಮುಂದೆ ಹಿಂಸೆ ಆದರೂ ಕೂಡ ಈತನ ಬಾಲ್ಯಲಿಯನ್ನು ಎಷ್ಟು ನಾವು ಕೊಂಡಾಡಿದರೂ ಕೂಡ ಕಡಿಮೆನೇ ಐತೆ ನೋಡುತ್ತೆ. ಹೌದು ನೋಡುವ ಪೌರಜಿ, ನಿನ್ನ ಮಾತು ಕರೆಯಿರಿ. ಅಲ್ವ ಕೃಷ್ಣ ಪರಮಾತ್ಮ ತಂದೆ ತಾಯಿಗೆ ಜೇಲವಾಸ ಆಯಿತು, ಅವರೇನು ಹಿಂದಿನ ಕರ್ಮ ಮಾಡಿದ್ರೇನು ಅಂತ ಕರೆದೂತೆ. ನಾವು ಏನು ಮಾಡಿರ್ತು ಅದನ್ನು ಭೋಗ ಮಾಡಲಿಕ್ಕೆ ಬೇಕು. ನಮ್ಮ ಜೀವನದಾಗ ಕಷ್ಟ ಬರಲಿ ಸುಖ ಬರಲಿ, ನಾವು ಹಿಂದಿನ ಕರ್ಮಕ್ಕನುಗುಣಾಗಿ ಬರ್ತಾವಣ್ಣ, ಅದಕ್ಕೆ ಬೇರೆ ಯಾರೂ ಕಾರಣ ಅಲ್ಲ. ನೋಡು, ಪ್ರಾರಬ್ಧ ಕರ್ಮ ಅನುಭವಿಸಲೇಬೇಕಾಗಿದೆ. ನಮಗೆ ಬಂದಂಥ ಕಷ್ಟ ದುಃಖಗಳನ್ನು ನಾವೇ ಅನುಭವಿಸಿ ಮುಂದೆ ಹೋಗಬೇಕಾಗೈತಿ. ಹಾಗಾದ್ರೆ ಅವ್ರು ಏನು ಮಾಡಿದಿರ್ಬೇಕು ರಂಜಿ ನೋಡುತ್ತೆ. ವಸುದೇವ ದೇವಿಕರು ಪೂರ್ವ ಜನ್ಮದಾಗ ಕಶ್ಯಪ ಮಹರ್ಷಿ ಮತ್ತು ಅದಿತಿ ದೇವಿ ಅಂತೇಳಿ ಇಬ್ಬರು ಗಂಡ ಹೆಂಡತಿ. ಅವರೊಮ್ಮೆ ಯಜ್ಞ ಮಾಡೋದಕ್ಕಾಗಿ ದೇವಲೋಕಕ್ಕೆ ಹೋಗಿ ವರುಣದೇವನ ಹತ್ತಿರ ಆಕಳಗಳನ್ನು ಮರಳಿ ಕೊಡುವುದಾಗಿ ಅಂತ ಹೇಳಿ ತಂದಿದ್ರು, ಯಜ್ಞ ಮಾಡಿಕೊಂಡಿದ್ರು. ಆದರೆ ಮಾತಿನ ಪ್ರಕಾರ ತಿರುಗಿ ಕೊಡಬೇಕು ಬೇಡ, ಕೊಡಬೇಕಲ್ವಾ. ಆದರೆ ಅವರು ವರ್ಣದೇವನಿಗೆ ಮರಳಿ ಕೊಡಲಿಲ್ಲ. ಅದಕ್ಕೆ ಸಾಕ್ಷಾತ್ ವರ್ಣದೇವನೇ ತಮ್ಮ ಬಂದು ಗೋವುಗಳನ್ನು ಕೊಡಬೇಕಂತ ಬೇಡಿದರೂ ಕೊಡದೇ ಇದ್ದುದರಿಂದ, ಅವುಗಳನ್ನು ಬಂದೀಖಾನೆಯಲ್ಲಿ ಇಟ್ಟಿದ್ದರಿಂದ ಅದರ ಫಲವಾಗಿ ಕಶ್ಯಪ ಮಹರ್ಷಿ ಹಾಗೂ ಅದಿತಿ ದೇವಿ ಏನಾಯ್ತು, ಈ ಒಂದು ಕೃಷ್ಣಾವತಾರದೊಳಗೆ ವಸುದೇವ ದೇವಿಕೆಯರಾಗಿ ಬಿಟ್ಟು ಬಂದು ಅವರು ಸೆರೆಮನೆ ಒಳಗೆ, ಕಂಸನ ಸೆರೆಮನೆ ಒಳಗೆ ಇರಬೇಕಾಗಿತ್ತು. ಅದಕ್ಕಾಗಿ ಆ ಋಷಿ ದಂಪತಿಗಳಾಗಿರಲಿ ಯಾರೇ ಆಗಿರಲಿ ಅವರವರು ಮಾಡಿದ ಕರ್ಮವನ್ನು ಅವರೇ ಅನುಭವಿಸಬೇಕೇ ವಿನಃ ಬೇರೆಯವರು ಅದಕ್ಕೆ ಕಾರಣ ಅಲ್ಲ ಅನ್ನೋದನ್ನು ಸತ್ಯವನ್ನು ತಿಳ್ಕೋಬೇಕು. ಬಿಡ್ಬೇಕು ಏನೆಲ್ಲ ಹೇಳ್ದಿ. ಸತ್ಯಭಾಮೆ ತಾಯಿ ವೃತ್ತಾಂತ ಏನೋ ಅದಷ್ಟ ಹೇಳಿಬಿಡ್ಲ ನೋಡುತ್ತೆ. ಬ್ಯಾಳೆ ನೋಡ್ಕೊಂಡು ಹೇಳಬೇಕಾಗಿತ್ತು, ಇಲ್ಲಿ ಹೇಳಿಬಿಡು ಅಂತಂತೀಯಲ್ಲ. ಕಲಿಯುಗದ ಕೊನೆಯಲ್ಲಿ ಹರಿದ್ವಾರದ ಬಳಿಯಿಂದ ಮಾಯಾನಗರಿ ಅನ್ನುವ ಪಟ್ಟಣದೊಳಗೆ ದೇವಶರ್ಮ ಮತ್ತು ರುಚಿದೇವಿ ಅಂತ ಬ್ರಾಹ್ಮಣ ದಂಪತಿಗಳಿದ್ದರು. ಇವರಿಗೆ ಗುಣಮತಿ ಅಂತ ಮಗಳಿದ್ರು. ಈಕೆಯನ್ನು ಚಂದ್ರಶರ್ಮ ಅನ್ನುವ ಬ್ರಾಹ್ಮಣನಿಗೆ ಲಗ್ನ ಮಾಡಿ ಕೊಟ್ಟಿದ್ರು. ಮಾವಾಳೆ ಇಬ್ಬರು ಕೂಡಿ ಪೂಜೆಗಂದು ಹಿಮವತ್ ಪರ್ವತದ ತಪ್ಪಲಕ್ಕೆ ಶಮಿತ್ ಕುಶಗಳನ್ನು ತರಲು ಹೋಗಿದ್ದರು. ಆ ಸಮಯದಲ್ಲಿ ಒಂದು ರಕ್ಕಸಿ ಬಂದು ಇವರಿಬ್ಬರನ್ನು ಮುರಿದು ಚೆಂದ ಹಾಕಿತು. ಆದರೆ ಇವರಿಬ್ಬರು ಸೂರ್ಯ ಉಪಾಸನೆಯ ಫಲವಾಗಿ ವೈಕುಂಠ ಸೇರಿದರು. ಈತ ತನ್ನ ತಂದೆ ಹಾಗೂ ಪತಿ ಇಬ್ಬರು ವೈಕುಂಠವಾಸಿ ಆದರೆಂಬ ಸುದ್ದಿ ತಿಳಿದಂಥ ಈ ಗುಣವತಿ ತಾಯಿ ತನಗಿನ್ನಾರು ದಿಕ್ಕೆಂದು ಹಳಳಿಸಿ ದುಃಖಿಸಲು ಅನಿವಾರ್ಯವಾಗಿ ಭಿಕ್ಷಾಟನೆ ಮಾಡಿ ಗುಣವತಿ ಜೀವನ ನಿರ್ವಹಣೆ ಮಾಡಬೇಕಾಯಿತು. ಗುಣವತಿ ಭಿಕ್ಷೆ ಬಿಡುತ್ತಾ ಏಕಾದಶಿ, ಕಾರ್ತಿಕ, ಮಾಘ ಚೈತ್ರ ಮಾಸಗಳಲ್ಲಿ ತೀರ್ಥಸ್ನಾನ, ವಿಷ್ಣು ಪೂಜೆಯಲ್ಲಿ ನಿರತಳಾದಳು. ಹಾಗೆ ರಾಮತೀರ್ಥದಲ್ಲಿ ಸ್ನಾನ ಮಾಡಿ ಶ್ರೀರಾಮಚಂದ್ರ ದರ್ಶನಕ್ಕೆ ಬಂದಳು. ಆಕೆಯ ಭಕ್ತಿ, ನಿಷ್ಠೆ, ಉದಾರ ಮನಸ್ಸಂತ ಪ್ರಭು ಶ್ರೀರಾಮಚಂದ್ರ ಗುಣವತಿಗೆ ಬೇಕಾದ ವರವನ್ನು ಬೇಡುತ್ತಾ ಎಂದಾಗ, ದೇವ ನನಗೊಂದು ನಿನ್ನ ಸನ್ನಿಧಾನದಲ್ಲಿ ಸ್ಥಾನ ನೀಡು ಎಂದಾಗ ಗುಣವತಿ ಬೇಡಿಕೆಯನ್ನು ಅರಿತಂತ ಶ್ರೀರಾಮನು, ಗುಣವತಿ ನೀನು ಬ್ರಾಹ್ಮಣ ಕನ್ಯೆಯಾಗಿರುವುದರಿಂದ ನಿನ್ನ ಕೋರಿಕೆಯು ರಾಮಾವತಾರದಲ್ಲಿ ಸಾಧ್ಯವೇ ಇಲ್ಲ. ಮುಂದೆ ಬರುವ ದ್ವಾಪಾರಯುಗದಲ್ಲಿ ನಿನ್ನ ತಂದೆ ದೇವಶರ್ಮನು ಸತ್ರಾಜಿತನಾಗಿ, ನಿನ್ನ ತಾಯಿಯು ರುಚಿದೇವಿಯು ಮಹಾರಾಣಿ ಸತಿಸೇವಿಯಾಗಿ ಹುಟ್ಟಿ ಬರುವರು. ಅವರ ಪುಣ್ಯಧರ್ಮದಲ್ಲಿ ದಂಪತಿಗಳ ಉದರದಲ್ಲಿ
ಭೂದೇವಿಯಾಗಿರುವ ನೀನು ಜನಿಸಿ ಬರುವಿ. ಆಗ ನನಗೆ ಸತ್ಯಭಾಮೆ ಅನ್ನುವಂಥ ಹೆಸರು ಇರುತ್ತದೆ. ಆಗ ನಾನು ಶ್ರೀಕೃಷ್ಣ ಅವತಾರದಲ್ಲಿ ನಿನ್ನ ಮನೋರಥವನ್ನು ಈಡೇರಿಸಿ ನಿನ್ನ ಕೈ ಹಿಡಿಯುವೇನಂತೇಳಿ ಭಾಷೆ ಕೊಟ್ಟ ಕಾರಣ ಕೃಷ್ಣ ಪರಮಾತ್ಮನು ಸತ್ಯಭಾಮೆಯನ್ನು ಮದುವೆಯಾಗಬೇಕಾಯಿತು. ಇವರು ಹೊನ್ನಾಪಟ್ಟಣದಲ್ಲಿ ವಾಸವಾಗಿದ್ದರು. ತಿಳಿತದತೆ ಆತ ಕೊರವಂಜಿ ಎಷ್ಟು ಚಂದ ಹೇಳಿದುವ, ನಮಗೆಲ್ಲ ತಿಳಿದು ಭಾಳ ಸಂತೋಷ ಆಯಿತು. ಇನ್ನೂ ಇನ್ನು ಕೇಳಬೇಕಂತ ಅನ್ಸತಿ. ಆಗಲಿ ಮತ್ತೆ ಪ್ರಸಂಗ ಬಂದಾಗ ಮತ್ತೆ ಹೇಳಬೇಕಂತೆ. ಅಲ್ಲಿವರೆಗೆ ನೀನು ಸ್ವಲ್ಪ ವಿಶ್ರಾಂತಿ ತಗೋರುವ. ನಿನಗೆ ನಮಸ್ಕಾರ.